ಮೊದಲು ಸಿಎಂ ಸಿದ್ದರಾಮಯ್ಯನವರು ಹೋದ ಕಡೆಯಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರು ಕಾಣಿಸಿಕೊಳ್ತಾ ಇದ್ರು. ಯಾವುದೇ ಕಾರ್ಯಕ್ರಮ ಆದರೂ ಅಲ್ಲಿ ಡಿ ಕೆ ಕಾಣಿಸಿಕೊಳ್ತಾ ಇದ್ರು. ಆದರೆ ಕುರ್ಚಿ ಬಿಟ್ಕೊಂಡಲ್ಲ ಅಂತ ಯಾವಾಗ ಸಿಎಂ ಪರೋಕ್ಷವಾಗಿ ಟಾಂಗ್ ಕೊಡೋಕೆ ಶುರು ಮಾಡಿದ್ರು ಅಲ್ಲಿಂದ ಡಿ ಕೆ ಅಷ್ಟೇ ಅಲ್ಲ, ಡಿ ಕೆ ಪಟಾಲಂ ಕೂಡ ಸಿಎಂರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಅಂತರ. ಬಿಡದಿ ಕಾರ್ಯಕ್ರಮಕ್ಕೆ ಸಿಎಂ ಹಾಜರ್, ಡಿಕೆ ಅಬ್ಸೆಂಟ್. ಕುರ್ಚಿ ಫೈಟ್ನಿಂದ ಡಿಸಿಎಂ ಆಪ್ತರಿಗೂ ಸಿಟ್ಟು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯರೇ ಫುಲ್ ಟೈಮ್ ಅಂದ್ರೆ ಮತ್ತೊಂದೆಡೆ ಡಿಕೆ ನಮ್ ಸಿಎಂ ಆಸೆಗೆ ತಣ್ಣೀರು ಎರಚಿದ್ದಾರೆ ಅಂತ ಕೆಂಡ ಕಾರ್ತಿದ್ದಾರೆ. ಅದು ಸಿಎಂ ಹಾಗೂ ಡಿಸಿಎಂ ನಡುವೆ ತೀವ್ರ ಮುನಿಸಿಗೆ ಕಾರಣವಾಗಿದೆ. ಇಂದು ಅದು ಬಟಾಬೈಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡ್ತಾರೆ, ಆಮೇಲೆ ನಾನು ಸಿಎಂ ಆಗ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಡ್ರೀಮ್ನಲ್ಲಿದ್ದಾರೆ. ಆದ್ರೆ ಈ ನಡುವೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅನ್ನೋ ಹೇಳಿಕೆ ಡಿಕೆಶಿ ಕೋಪಕ್ಕೆ ಕಾರಣವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ನಾ ಕೊಡೆ ನೀ ಬಿಡೆ ಪಾಲಿಟಿಕ್ಸ್ ಜೋರಾಗಿ ನಡೆಯುತ್ತಿದೆ. ಹೀಗಾಗಿ ಇತ್ತೀಚೆಗೆ ಸಿದ್ದರಾಮಯ್ಯ ಪಾಲ್ಗೊಳ್ಳುವ ಹಲವು ಕಾರ್ಯಕ್ರಮಗಳಲ್ಲಿ ಡಿಕೆ ಶಿವಕುಮಾರ್ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ. ಇನ್ನು ನಗರ ಪ್ರದಕ್ಷಿಣೆ ವಿಚಾರದಲ್ಲೂ ಸಿಎಂ ಹಾಗೂ ಡಿಸಿಎಂ ನಡುವೆ ಗ್ಯಾಪ್ ಜಾಸ್ತಿಯಾಗಿದೆ. ಶುಕ್ರವಾರ ಹಾಗೂ ಶನಿವಾರ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಮಾಡ್ತಿದ್ದಾರೆ. ಆದ್ರೆ ಅದರಲ್ಲಿ ಪಾಲ್ಗೊಳ್ಳದೆ ಸಿದ್ದರಾಮಯ್ಯ ಕಾವೇರಿಗೆ ಮಾತ್ರ ಸೀಮಿತರಾಗಿದ್ದಾರೆ. ಇಂದು ಬಿಡದಿ ಬಳಿ ಇರೋ ಮುಸ್ಲಿಂ ಸಮುದಾಯದ ವೈದ್ಯರಿಗೆ ಕಾನ್ವೊಕೇಶನ್ ಕೊಡುವ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಹಾಜರಾದ್ರೆ ಡಿಕೆ ಶಿವಕುಮಾರ್ ಗೈರಾದ್ರು. ಜೊತೆಗೆ ಮಾಗಡಿ ಶಾಸಕ ಬಾಲಕೃಷ್ಣ ಹಾಗೂ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸಹ ಗೈರಾಗಿ ಅಂತರ ಕಾಯೋ ಸಂದೇಶ ರವಾನೆ ಮಾಡಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಿಚಾರದಲ್ಲಿ ಶೀತಲ ಸಮರ ಶುರುವಾಗಿದ್ದು ನಾಯಕರ ನಡುವೆ ಅಂತರ ಹೆಚ್ಚಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಟಗರು ಬಂಡೆ ನಡುವೆ ಮತ್ತೆ ಸಾಮರಸ್ಯ ಮೂಡುತ್ತಾ ಅಂತ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.